ನಮಸ್ತೆ, ಸ್ವಾಗತ. ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸೆಷನ್ ನಲ್ಲಿ ನಾವು ನನಗೆ ಬಾಯಾರಿಕೆ ಆಗಿದೆ, ಅದಕ್ಕೋಸ್ಕರ ನೀರನ್ನ ಕುಡಿತೀನಿ, ನಾನು ಜ್ಞಾನ ಪಡ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ಪುಸ್ತಕವನ್ನ ಓದ್ತೀನಿ, ಅದಕ್ಕೋಸ್ಕರ ಅನ್ನೋದನ್ನ ಸಂಸ್ಕೃತದಲ್ಲಿ ಹೇಗೆ ಹೇಳ್ಬೋದು ಮತ್ತೆ ಅದಕ್ಕೆ ಸೆಂಟೆನ್ಸ್ ಅನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ನೋಡೋಣ. ಜ್ಞಾನಕ್ಕಾಗಿ, ಜ್ಞಾನಕ್ಕಾಗಿ ಅಂತಂದ್ರೆ ಜ್ಞಾನಾರ್ಥಂ, ಜ್ಞಾನಕ್ಕಾಗಿ ಜ್ಞಾನಾರ್ಥಂ. ಅಹಂ ಪುಸ್ತಕಂ ಪಠಾಮಿ, ಅಹಂ ಪುಸ್ತಕಂ ಪಠಾಮಿ, ನಾನು ಬುಕ್ಕನ್ನ ಓದ್ತೀನಿ. ಅಹಂ ಜ್ಞಾನಾರ್ಥಂ ಪುಸ್ತಕಂ ಪಠಾಮಿ, ಜ್ಞಾನಕ್ಕಾಗಿ ಪುಸ್ತಕವನ್ನು ನಾನು ಓದ್ತೀನಿ. ಸೊ ಇದು ಮೊದಲನೇ ಎಕ್ಸಾಂಪಲ್, ಜ್ಞಾನಾರ್ಥಂ ಅಂತ. ಜ್ಞಾನಾರ್ಥಂ ಜ್ಞಾನಕ್ಕಾಗಿ. ಅಹಂ ನೃತ್ಯಂ ಕರೋಮಿ, ಅಹಂ ನೃತ್ಯಂ ಕರೋಮಿ, ನಾನು ಡ್ಯಾನ್ಸ್ ಅನ್ನ ಮಾಡ್ತೀನಿ. ಅಹಂ ಆನಂದಾರ್ಥಂ ನೃತ್ಯಂ ಕರೋಮಿ, ನಾನು ಆನಂದಕ್ಕಾಗಿ ನೃತ್ಯವನ್ನ ಮಾಡ್ತೀನಿ, ನರ್ತಿಸ್ತೀನಿ. ಅಹಂ ಆನಂದಾರ್ಥಂ ಅಥವಾ ಅಹಂ ಆನಂದಾರ್ಥಂ ಮಧುರಂ ಖಾದಾಮಿ, ನಾನು ಖುಷಿಗಾಗಿ ಆನಂದಕ್ಕಾಗಿ ಮಧುರ ಸ್ವೀಟ್ ಅನ್ನ ತಿಂತೀನಿ. ಅಹಂ ಆನಂದಾರ್ಥಂ ದೂರದರ್ಶನಂ ಪಶ್ಯಾಮಿ, ನಾನು ಖುಷಿಗಾಗಿ ಆನಂದಕ್ಕಾಗಿ ಟಿವಿ ದೂರದರ್ಶನವನ್ನ ನೋಡ್ತೀನಿ. ಸೊ ಆನಂದಾರ್ಥಂ ಖುಷಿಗಾಗಿ ಆನಂದಕ್ಕಾಗಿ. ಅಹಂ ಗ್ರಂಥಾಲಯಂ ಗಚ್ಚಾಮಿ, ಲೈಬ್ರರಿ ಗ್ರಂಥಾಲಯ, ಅಹಂ ಗ್ರಂಥಾಲಯಂ ಗಚ್ಚಾಮಿ. ಅಹಂ ಕಿಮರ್ಥಂ ಗ್ರಂಥಾಲಯಂ ಗಚ್ಚಾಮಿ, ನಾನು ಯಾಕೆ ಗ್ರಂಥಾಲಯಕ್ಕೆ ಹೋಗ್ತೀನಿ, ಕಿಮರ್ಥಂ ಯಾಕೆ ಯಾವುದಕ್ಕಾಗಿ. ಅಹಂ ಪಠನಾರ್ಥಂ ಗ್ರಂಥಾಲಯಂ ಗಚ್ಚಾಮಿ, ನಾನು ಓದೋದಕ್ಕೋಸ್ಕರ ಗ್ರಂಥಾಲಯಕ್ಕೆ ಹೋಗ್ತೀನಿ. ಅಹಂ ಪಠನಾರ್ಥಂ ಗ್ರಂಥಾಲಯಂ ಗಚ್ಚಾಮಿ. ಸಹ ಪಠನಾರ್ಥಂ ವಿದ್ಯಾಲಯಂ ಗಚ್ಚತಿ, ಅವನು ಓದೋದಕ್ಕಾಗಿ ಸ್ಕೂಲ್ಗೆ ಶಾಲೆಗೆ ಅವನು ಹೋಗ್ತಾನೆ. ಸಹ ಪಠನಾರ್ಥಂ ವಿದ್ಯಾಲಯಂ ಗಚ್ಚತಿ. ಅಹಂ ಲೇಖನಾರ್ಥಂ ಬರೆಯೋದಕ್ಕೋಸ್ಕರ, ಅಹಂ ಲೇಖನಾರ್ಥಂ ಲೇಖನೀಂ ಸ್ವೀಕರೋಮಿ, ನಾನು ಬರೆಯೋದಕ್ಕೋಸ್ಕರ ಪೆನ್ನನ್ನ ತೆಗೆದುಕೊಳ್ತೀನಿ. ಅಹಂ ಲೇಖನಾರ್ಥಂ ಲೇಖನೀಂ ಸ್ವೀಕರೋಮಿ, ಸ್ವೀಕರೋಮಿ ತೆಗೆದುಕೊಳ್ತೀನಿ, ಲೇಖನಾರ್ಥಂ ಬರೆಯೋದಕ್ಕೋಸ್ಕರ. ಅಹಂ ಜಲಂ ಪಿಬಾಮಿ, ಅಹಂ ಜಲಂ ಪಿಬಾಮಿ. ಸಹ ಜಲಂ ಪಿಬತಿ, ಸಹ ಜಲಂ ಪಿಬತಿ. ಸಹ ಕಿಮರ್ಥಂ ಜಲಂ ಪಿಬತಿ, ಅವನು ಯಾವುದಕ್ಕೋಸ್ಕರ ನೀರನ್ನ ಕುಡಿತಾನೆ, ಬಾಯಾರಿಕೆ ಅಲ್ವಾ, ಬಾಯಾರಿಕೆ ನಿವಾರಣೆಗಾಗಿ ನೀರನ್ನ ಕುಡಿತಾನೆ. ಸೊ ಇದನ್ನ ಹೇಗೆ ಹೇಳೋದು, ಪಿಪಾಸ ಅಂತಂದ್ರೆ ಬಾಯಾರಿಕೆ ಅಂತ. ಪಿಪಾಸ, ಪಿಪಾಸ ನಿವಾರಣಾರ್ಥಂ, ಬಾಯಾರಿಕೆಯ ನಿವಾರಣೆಗೋಸ್ಕರ ಅವನು ನೀರನ್ನ ಕುಡಿತಾನೆ. ಪಿಪಾಸ ನಿವಾರಣಾರ್ಥಂ ಸಹ ಜಲಂ ಪಿಬತಿ. ಬಾಲಕಃ ಕ್ರೀಡನಾರ್ಥಂ ಕ್ರೀಡಾಕ್ಷೇತ್ರಂ ಗಚ್ಚತಿ. ಕ್ರೀಡನಾರ್ಥಂ ಅಂತಂದ್ರೆ ಆಟ ಆಡೋದಕ್ಕೋಸ್ಕರ. ಕ್ರೀಡನಾರ್ಥಂ ಬಾಲಕಃ ಕಿಮರ್ಥಂ ಕ್ರೀಡಾಕ್ಷೇತ್ರಂ ಗಚ್ಚತಿ. ಬಾಲಕಃ ಕ್ರೀಡನಾರ್ಥಂ ಕ್ರೀಡಾಕ್ಷೇತ್ರಂ ಗಚ್ಚತಿ. ಅಕ್ಷಯಃ ಶಾಂತ್ಯರ್ಥಂ ಸ್ತೋತ್ರಂ ಪಠತಿ. ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ಅಕ್ಷಯನು ಏನ್ ಮಾಡ್ತಾನೆ, ಸ್ತೋತ್ರವನ್ನ ಪಠಿಸ್ತಾನೆ. ಅಕ್ಷಯಃ ಶಾಂತ್ಯರ್ಥಂ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ. ಕಿಂ ಕರೋತಿ ಸಹ, ಸಹ ಸ್ತೋತ್ರಂ ಪಠತಿ ಸ್ತೋತ್ರವನ್ನ ಓದುತ್ತಾನೆ. ರಾಮನು ಧ್ಯಾನ ಮಾಡೋದಕ್ಕೋಸ್ಕರ ಕಾಡಿಗೆ ಹೋದ. ರಾಮಃ ವನಂ ಗಚ್ಚತಿ, ರಾಮನು ಕಾಡಿಗೆ ಹೋದ. ಏನಕ್ಕೆ ಕಾಡಿಗೆ ಹೋದ ರಾಮ, ರಾಮಃ ಧ್ಯಾನಾರ್ಥಂ ಧ್ಯಾನವನ್ನ ಮಾಡೋದಕ್ಕೋಸ್ಕರ. ರಾಮಃ ಧ್ಯಾನಾರ್ಥಂ ವನಂ ಗಚ್ಚತಿ, ರಾಮಃ ಧ್ಯಾನಾರ್ಥಂ ವನಂ ಗಚ್ಚತಿ. ಅಹಂ ಯೋಗಾಸನಂ ಕರೋಮಿ, ಅಹಂ ಯೋಗಾಸನಂ ಕರೋಮಿ. ಅಹಂ ಆರೋಗ್ಯಾರ್ಥಂ ಯೋಗಾಸನಂ ಕರೋಮಿ, ನಾನು ಆರೋಗ್ಯಕ್ಕೋಸ್ಕರ ಯೋಗಾಸನವನ್ನ ಮಾಡ್ತೀನಿ. ಅಹಂ ಕಿಮರ್ಥಂ ಯೋಗಾಸನಂ ಕರೋಮಿ, ಅಹಂ ಆರೋಗ್ಯಾರ್ಥಂ ಯೋಗಾಸನಂ ಕರೋಮಿ. ನಾನು ಏನಾದ್ರೂ ತಿನ್ನೋದಕ್ಕೋಸ್ಕರ ಹೋಟೆಲ್ಗೆ ಹೋಗ್ತೀನಿ, ತಿನ್ನೋದಕ್ಕೋಸ್ಕರ. ಅಹಂ ಭೋಜನಾರ್ಥಂ ಉಪಹಾರ ಗೃಹಂ ಗಚ್ಚಾಮಿ, ಅಹಂ ಖಾದನಾರ್ಥಂ
ಉಪಾಹಾರಗೃಹಂ ಗಚ್ಚಾಮಿ. ಉಪಾಹಾರಗೃಹಂ ಹೋಟೆಲ್. ಅಹಂ ಕಿಮರ್ಥಂ ಉಪಾಹಾರಗೃಹಂ ಗಚ್ಚಾಮಿ? ಖಾದನಾರ್ಥಂ ಉಪಾಹಾರಗೃಹಂ ಗಚ್ಚಾಮಿ. ಸೊ ಹೀಗೆ ಅದಕ್ಕೋಸ್ಕರ ಅಂತ ಬಳಸ್ಬೇಕಿದ್ರೆ ಖಾದನಾರ್ಥಂ, ಪಠನಾರ್ಥಂ, ಆನಂದಾರ್ಥಂ, ಆರ್ಥಂ ಅಂತ ನಾವು ಇಲ್ಲಿ ಬಳಸ್ತಾ ಹೋಗ್ತೀವಿ. ಸೊ ಇವತ್ತಿನ ಸೆಷನ್ನಲ್ಲಿ ನಿಮಗೆ ನಾನು ಹೇಳಿರುವಂತಹ ಅಂಶಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ದ ಪಕ್ಷದಲ್ಲಿ ನೀವು ಯಾಕೆ ಜಾಬ್ಗೆ ಅಥವಾ ಆಫೀಸ್ಗೆ ಹೋಗ್ತಿದ್ದೀರಾ, ನೀವು ಯಾಕೆ ಭವಾನ್ ಅಥವಾ ಭವತಿ ಕಿಮರ್ಥಂ ಕಾರ್ಯಕ್ಷೇತ್ರಂ ಆಫೀಸ್ಗೆ ಹೋಗ್ತಿದ್ದೀರಾ, ಗಚ್ಚತಿ. ಭವಾನ್ ಕಿಮರ್ಥಂ ಕಾರ್ಯಕ್ಷೇತ್ರಂ ಗಚ್ಚತಿ. ಹಾಗೆ ಭವಾನ್ ಅಥವಾ ಭವತಿ ಕಿಮರ್ಥಂ ಪಠತಿ ಅನ್ನೋದಕ್ಕೆ ಆನ್ಸರ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದ.